ಯಾಕಂದರೆ ಚೈತ್ರ ಗೌರಿಯ ಪೂಜಾ ವಿಧಾನವನ್ನು, ಗೌರಿಯ ಆಹ್ವಾನ ಪೂರ್ಣ ವಿವರವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕವಾಗಿ ಪೂರ್ಣ ವಿಧಾನವನ್ನು ತಿಳಿಸ್ಕೊಡ್ತೇನಂತ. ಯಾಕಂದರೆ ಗೌರಿ ಪೂಜೆಯನ್ನು ಸುಮಂಗಲಿ ಸ್ತ್ರೀಯರು ಅವಶ್ಯವಾಗಿ ಮಾಡಲೇಬೇಕು. ಈ ಚೈತ್ರ ಗೌರಿ ಪೂಜೆಯನ್ನು ಆಚರಣೆ ಮಾಡೋದ್ರಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರ್ತದೆ ಅಂತ ಹೇಳಿ, ಒಂದು ಮಾಸದಲ್ಲಿ ಒಂದೊಂದು ಗೌರಿಯನ್ನು ಪೂಜೆ ಮಾಡೋ ಹಾಗೆ ಈ ಚೈತ್ರದಲ್ಲಿ ಚೈತ್ರ ಗೌರಿ ಅಂತ ಹೇಳಿ ಈಕೆಯನ್ನು ಪೂಜೆ ಮಾಡ್ತಾರೆ. ಗೌರಿಯನ್ನು ಮಂಗಳ ದೇವತೆ, ಮಂಗಳಕ್ಕೆ ಅಧಿಪತಿ ಅಂತ ಹೇಳ್ತೀವಿ. ಅದಕ್ಕಾಗಿ ಮದುವೆ ಮನೆಯಲ್ಲಿ ಮೊದಲು ಮಂಗಳ ಗೌರಿಗೆ ಮಂಗಳಸೂತ್ರ ಕಟ್ಟಿ ಆಕೆಯನ್ನು ಪೂಜೆಯನ್ನು ಮಾಡಿ ನಂತರ ವಧುವನ್ನು ಮಂಗಳಸೂತ್ರ ಕಟ್ಟಿಸ್ಲಿಕ್ಕೆ ಕರೆದುಕೊಂಡು ಹೋಗ್ತಾರೆ, ಅಕ್ಷತೆಗೆ ಕರೆದುಕೊಂಡು ಹೋಗ್ತಾರೆ. ಯಾಕಂದರೆ ಆಕೆ ಮೊದಲು ಮಂಗಳ ಗೌರಿ ಪೂಜೆಯನ್ನು ಮಾಡಿಕೊಂಡು ಆಕೆ ಅನುಗ್ರಹವನ್ನು ತೆಗೆದುಕೊಳ್ಳಿ, ಆಕೆ ಅನುಗ್ರಹದಿಂದ ಆಕೆ ಸರ್ವಕಾಲವು ಮುತ್ತೈದೆಯಾಗಿ ಬಾಳಲಿ ಅಂಥೇಳಿ ಪೂರ್ವಜರು ಆ ಪೂಜೆಯನ್ನು ಹೇಳಿಕೊಟ್ರು. ಆಕೆ ಮುತ್ತೈದೆ ಆದಮೇಲೆ, ಅಂದರೆ ಮದುವೆ ಆದಮೇಲೆ ಒಂದೊಂದು ಮಾಸದಲ್ಲಿ ಒಂದೊಂದು ರೀತಿಯಲ್ಲಿ ಗೌರಿ ಪೂಜೆಯನ್ನು ಮಾಡಿ ಆಕೆ ಮುತ್ತೈದೆತನವನ್ನು ಹೆಚ್ಚಿಗೆ ಮಾಡಿಕೊಳ್ಳಿ ಅಂಥೇಳಿ ಈ ಒಂದೊಂದು ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ ಗೌರಿ ಪೂಜೆ, ನಂತರ ಶೀಗೆ ಗೌರಿ, ಈ ರೀತಿಯಾಗಿ ನಿತ್ಯ ಗೌರಿ ಪೂಜೆ ಮಾಡೋದು ಬಹಳನೇ ಒಳ್ಳೆಯದು. ಈ ಅಕಸ್ಮಾತ್ ಯಾರು ಮಾಡುವುದಿಲ್ವೋ, ನಿತ್ಯ ಗೌರಿ ಪೂಜೆ ಮಾಡಲಿಕ್ಕೆ ಯಾರಿಗಾಗುವುದಿಲ್ಲೋ, ಇಲ್ಲಾಂದರೆ ಮಾಸ ಗೌರಿ ಆದರೂ ಪೂಜೆಯನ್ನು ಮಾಡ್ತಾ ಹೋಗಬೇಕು. ಅದರಲ್ಲಿ ಈ ವಿಶೇಷವಾಗಿ ಚೈತ್ರ ಗೌರಿಯ ಪೂಜೆ ವಿಶೇಷತೆಯನ್ನು ಪಡೆದ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಬರ್ರಿ. ಮೊದಲೇದಾಗಿ ನಾಳೆ ಗೌರಿ ಆಹ್ವಾನ ಇರ್ತದೆ. ಗೌರಿ ಆಹ್ವಾನ ಇರ್ತದೆ ನಾಳೆ. ಒಂದು ತಿಂಗಳ ಪೂರ್ಣ ಚೈತ್ರ ಮಾಸ ಪೂರ್ಣ ಗೌರಿ ಕೂತಿರ್ತಾಳೆ. ಇದಕ್ಕೆ ಮಡಿ ಏನು ಭಾಳ ಬೇಕಾಗುವುದಿಲ್ಲ. ಮಡಿ ಇರಲಿಲ್ಲ ಅಂತಂದ್ರೂ ಒಗೆದ ಬಟ್ಟೆ ಸೀರೆಯನ್ನು ಉಟ್ಕೊಂಡು ಗೌರಿಯನ್ನು ಕೂಡಿಸ್ಬೋದು. ಈ ಗೌರಿಯನ್ನು ನೀವು ಬೇಕಂದರೆ ಶೋಕೇಸ್ನಲ್ಲೂ ಕೂಡಿಸ್ಬೋದು ಅಥವಾ ದೇವರ ಮನೆಯಲ್ಲೂ ಕೂಡಿಸ್ಬೋದು. ಒಂದು ತಿಂಗಳ ಕದಲಿಸಬಾರ್ದು ಅಷ್ಟೇ. ಇನ್ನು ಮುಟ್ಟಾದಾಗ ಮೇಲೆ ನೆರಳನ್ನು ಹಾಕಬಾರ್ದು, ಮುಟ್ಟಾದಾಗ ಆಕೆಯ ಪೂಜೆಯನ್ನು ಮಾಡಬಾರ್ದು. ಇನ್ನು ಗೌರಿ ಪೂಜೆಗೆ ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಹೇಳ್ತೇನೆ ನೋಡ್ರಿ. ಮೊದಲೇದಾಗಿ ನಮಗೆ ಬೇಕಾಗಿರುವುದು ತೂಗ ಮಂಚದಲ್ಲಿ ಕುಳಿತಿರುವಂಥ ಗೌರಿ ಬೇಕೇ ಬೇಕು. ನಂತರ ಗಂಗೆ ಅಂತ ಹೇಳ್ತೇವೆ. ಗಂಗೆಗೆ ಒಂದು ತಾಮ್ರದ ತಂಬಿಗೆ ಅಥವಾ ಹಿತ್ತಾಳೆ ತಂಬಿಗೆಯಲ್ಲಿ ನೀರನ್ನು ತುಂಬಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಗೌರಿಗೆ ಅಲಂಕಾರ ವಸ್ತುಗಳನ್ನೆಲ್ಲ ಇಟ್ಕೊಳ್ಬೇಕು, ವಸ್ತ್ರಗಳು ಇಟ್ಕೊಳ್ಬೇಕು, ಮಂಗಳಸೂತ್ರ ಇಟ್ಕೋಬೇಕು, ಕಾಲುಂಗುರ ಪಿಲ್ಲೆ ಇಟ್ಕೊಳ್ಬೇಕು, ಕೈ ಬಳೆ 5 ಹಸಿರು ಬಳೆಗಳನ್ನು ಇಟ್ಕೊಳ್ಬೇಕು. ಇದು ಗೌರಿಯ ಅಲಂಕಾರಕ್ಕಾಗಿ ಬೇಕಾಗ್ತದೆ. ಗಂಗೆಗೆ ಒಂದು ಕಲಶದಲ್ಲಿ ನೀರು ಇಟ್ಕೊಂಡು ಅದರ ಮೇಲೆ ಒಂದು ಮಾವಿನಕಾಯಿ ಇಟ್ಕೊಂಡ್ರೆ ಸಾಕು. ಆಕೆ ಗೌರಿ ಮತ್ತು ಗಂಗೆ ಇಬ್ಬರನ್ನು ಆಹ್ವಾನ ಇರ್ತದೆ. ಮೊದಲು ಆಕೆಗೆ ಕಲಶ ಕದ್ಲಾರ್ತಿ ಮಾಡಿ ಒಳಗೆ ಕರ್ಕೋಬೇಕಾಗ್ತದೆ. ಕದ್ಲಾರ್ತಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಅದರಲ್ಲಿ ನೀರನ್ನು ಹಾಕಿ ಸ್ವಲ್ಪ ಸುಣ್ಣ ಅರಿಶಿನ ಹಾಕಿದರೆ ಕದ್ಲಾರ್ತಿ ರೆಡಿ ಆಗ್ತದೆ. ಸ್ವಲ್ಪ ಅಕ್ಷತೆಯನ್ನು ಹಾಕಿಟ್ಕೋಬೇಕು. ನಾನಾ ಥರದ ಹೂವು, ಪರಿಮಳ ಪತ್ರ ಎಲ್ಲವನ್ನು ಈಗ ನಾನು ಒಂದು ಡೆಮೋ ತೋರಿಸ್ಲಿಕ್ಕತ್ತೀನಿ ಅಷ್ಟೇ. 2 ಗೆಜ್ಜೆ ವಸ್ತ್ರ ಬೇಕು, ಒಂದು ಗೌರಿಗೆ ಒಂದು ಗಂಗೆಗೆ. ಗೌರಿ ಗಂಗೆಗೆ ಉಡಿ ತುಂಬಲಿಕ್ಕೆ ಹಣ್ಣು ಬೇಕು. ನೀವು ಮಾವಿನ ಹಣ್ಣು ಇಟ್ಕೊಳ್ಬೋದು ಅಥವಾ ಬಾಳೆಹಣ್ಣು ಇಟ್ಕೊಳ್ಬೋದು, ಯಾವುದರ ಇಟ್ಕೊಳ್ಬೋದು. ಇನ್ನು 2 ಮಣ್ಣಿನ ಒಂದು ಪಾತ್ರೆ ಇಟ್ಕೊಳ್ಬೋದು ಅಥವಾ ತಾಮ್ರದ ಒಂದು ಇದರಲ್ಲಿ ಲೋಟ ಇರ್ಬೋದು, ಬಟ್ಲ ಇರ್ಬೋದು. ನಿಮ್ಮ ಮನೆಯಲ್ಲಿ ಏನು ಅನುಕೂಲ ಇರ್ತದೋ ಅದರ 2ರಲ್ಲಿ ಅಲ್ಲಿ ಮಣ್ಣನ್ನು ಹಾಕಿ ಇಟ್ಕೊಳ್ಬೇಕು. ಯಾಕಂದರೆ ಚೈತ್ರ ಗೌರಿ ಮುಂದೆ ಅಂಕುರಾರೋಪಣ ಅಂತ ಹೇಳ್ತೀವಿ. ಅಂದರೆ ಈ ವರ್ಷ ನಮಗೆ ಸರಿಯಾಗಿ ಮಳೆ ಬೆಳೆ ಬರಲಿ ಅಂಥೇಳಿ ಗೌರಿ ಮುಂದೆ ಸಂಕಲ್ಪಪೂರ್ವಕವಾಗಿ ಇಟ್ಟು ಅದರಲ್ಲಿ ಧಾನ್ಯವನ್ನು ಬಿತ್ತುತ್ತೇವೆ. ಗೋಧಿ, ಭತ್ತ ಆಗಿರ್ಬೋದು, ಈ ರೀತಿ ಬಿತ್ತಿ ಬೆಳಿಬೇಕು. ಮೊದಲು ನಾಳೆ ಗೌರಿ ಆಹ್ವಾನ ಸಮಯದಲ್ಲಿ ದೇವರ ಮನೆಯಲ್ಲಿ ಅಥವಾ ನೀವು ಗೌರಿ ಎಲ್ಲಿ ಕೂಡಿಸ್ತೀರೋ ಅಲ್ಲಿ ಮಣೆಯನ್ನು ಹಾಕಿ ಶುದ್ಧೀಕರಣ ಮಾಡಿಕೊಂಡು ಸ್ವಚ್ಛವರಿಸಿ ಎಲ್ಲ ಮಾಡಿಕೊಂಡು ಮಣಿಯನ್ನು ಹಾಕಿ ಇಟ್ಕೊಳ್ಬೇಕು. ನಂತರ ಅದರ ಮೇಲೆ ಶಂಖ ಚಕ್ರವನ್ನು ಬರೆದು ಈ ರೀತಿಯಾಗಿ ಗೌರಿಗೆ ಒಂದು ರಂಗೋಲಿ, ಗಂಗೆಗೂ ಒಂದು ರಂಗೋಲಿ, ಇಬ್ಬರಿಗೂ ಒಂದೊಂದು ರಂಗೋಲಿಯನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ಕಡೆ ಗೌರಿ ಕೂಡ್ತಾಳ, ಇನ್ನೊಂದು ಕಡೆ ಗಂಗೆ. ಗೌರಿ ಬಲಗಡೆ, ಗಂಗೆ ಕೂಡ್ತಾಳ. ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಈಗ ಗೌರಿಯನ್ನು ಈ ರೀತಿ ಅಲಂಕಾರ ಮಾಡ್ಕೊಳ್ಬೇಕು. ಆಕೆಗೆ ಮಂಗಳಸೂತ್ರ ಹಾಕಿ ಕಾಲುಂಗುರ ಪಿಲ್ಲೆ ಬಳೆ ಎಲ್ಲ ಇಟ್ಕೊಳ್ಬೇಕು. ಈಗ ಈ ತಟ್ಟೆಯನ್ನು ಹೊರಗೆ ತುಳಸಿ ಮುಂದೆ ತೆಗೆದುಕೊಂಡು ಹೋಗಿ ಆಕೆ ಮುಂದೆ ಕೂಡಿಸಿ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲವನ್ನು ಏರಿಸಿ ನಂತರ ಆಕೆಯನ್ನು ಒಳಗೆ ಕರ್ಕೊಂಡು ಬರಬೇಕಾಗ್ತದೆ. ಕದ್ಲಾರ್ತಿ ಮಾಡಿ ಆಕೆಯನ್ನು ಒಳಗೆ ಕರ್ಕೊಂಬರ್ಬೇಕಾದ್ರೆ ಗೌರಿ ಬಂದ್ಲು, ಗಂಗಿ ಬಂದ್ಲು, ಗೌರಿ ಬಂದ್ಲು, ಗಂಗಿ ಬಂದ್ಲು ಅಂಥೇಳಿ ಘಂಟಿ ಬಾರಿಸ್ಕೋತ ಆಕೆಯನ್ನು ಒಳಗೆ ಕರ್ಕೊಂಡು ಬರಬೇಕಾಗ್ತದೆ. ಬಾರೇ ನಮ್ಮ ಮನೆಯೊಳಗ
ಭಾಗ್ಯದ ದೇವಿ ಬಾರೆ ನಮ್ಮ ನೀಯೊಳಗ, ಬಾರೆ ನಮ್ಮ ನೀಯೊಳಗ ಬಹಳ ಕರುಣೆಯಿಂದ. ಈ ರೀತಿ ಹಾಡ್ಕೋತ ಆಕೆನ ಒಳಗೆ ಕರ್ಕೊಂಬರ್ಬೇಕಾದ್ರೆ ಕದ್ಲಾರ್ತಿ ಮಾಡ್ಕೋಬೇಕು. ಕದ್ಲಾರ್ತಿ ಮಾಡಿ ಆರತಿಯನ್ನು ಮಾಡಿ ಆಕೆ ಎಡಗಡೆ ಬಲಗಡೆ ಎರಡು ಕಡೆ ಹಾಕಿ ನಂತರ ಆಕೆಯನ್ನು ಬಲಗಾಲಿಟ್ಕೊಂಡು ಒಳಗೆ ಕರ್ಕೊಂಡು ಬರಬೇಕು. ಬಂದು ಈಗ ಈ ಮಣಿ ಮೇಲೆ ಆಕೆಯನ್ನು ಸ್ಥಾಪನೆ ಮಾಡಬೇಕಾಗ್ತದೆ. ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಗೌರಿ ಕೆಳಗೆ ಕೆಂಪು ಅಕ್ಷತೆಯನ್ನು ಹಾಕಬೇಕು. ಗಂಗೆ ಕೆಳಗೆ ಕೆಂಪು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಗೌರಿಯನ್ನು ಆಹ್ವಾನ ಇರ್ತದೆ. ಈ ರೀತಿ ಗೌರಿಯನ್ನು ಸ್ಥಾಪನೆ ಮಾಡಬೇಕು. ಮೊದಲು ಗೌರಿಯನ್ನು ಇಟ್ಟು ನಂತರ ಗಂಗೆಯನ್ನು ಕೂಡಿಸ್ಬೇಕು. ನಂತರ ಮೊದಲು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ನಾ ಸಂಕಲ್ಪವನ್ನು ಹೇಳ್ತೀನಿ, ನೀವು ಕೈಯಲ್ಲಿ ಅಕ್ಷತೆ ಹೋಗ್ಕೊಂಡ್ರೆ ಸಾಕು. ಇನ್ನು ಯಾರ ಮನೆಯಲ್ಲಿ ಹೆಣ್ಮಕ್ಳಿಗೆ ಕೂಡಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ಗಂಡಸರು ಸಹ ಈಗ ಗೌರಿಯನ್ನು ಕೂಡಿಸ್ಬೋದು. ಹೆಣ್ಣು ಮಕ್ಕಳು ಮುಟ್ಟಾಗಿದ್ರೆ ಅಥವಾ ವಿಧವಾ ಸ್ತ್ರೀಯರಿದ್ರೆ ಮಕ್ಕಳು ಗಂಡು ಮಕ್ಕಳು ಕೂಡಿಸೋದ್ರೆ ಕೂಡಿಸ್ಬೋದು. ಅದಕ್ಕೂ ಸಂಕಲ್ಪದ ಹೇಳ್ತೇನೆ. ಏವಂ ಗುಣ ವಿಶೇಷಣ ವಿಶಿಷ್ಟಾಯಂ ಶ್ರೀ ಜಯಾಪತಿ ಸಂಕರ್ಷಣ ಪ್ರೀತ್ಯರ್ಥಂ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಗಂಡಸರು ಕೂಡಿಸೋ ಇದ್ದರೆ ಮದ್ಗ್ರಹಸ್ಥಾನಾಂ ಸ್ತ್ರೀಣಾಂ ಅಂತ ಹೇಳಿ ನಂತರ ಹೆಣ್ಣು ಮಕ್ಕಳು ಮಮ ಅಖಂಡ ಸೌಭಾಗ್ಯ ಪ್ರಾಪ್ತ್ಯರ್ಥಂ ಪುತ್ರ ಪೌತ್ರಾಭಿವೃದ್ಧ್ಯರ್ಥಂ ಚೈತ್ರ ಶುಕ್ಲ ತೃತೀಯಂ ಆರಭ್ಯ ವೈಶಾಖ ಶುಕ್ಲ ತೃತೀಯ ಪರ್ಯಂತಂ ಪ್ರತ್ಯೇಹಂ ಯಥಾಶಕ್ತಿ ಆಂದೋಲಿಕಾಂ ಗಂಗಾ ಸಹಿತ ಗೌರಿ ಪೂಜನಂ ಡೋಲೋತ್ಸವಂ ಚ ಕರಿಷ್ಯೆ. ತದಂಗತ್ವೇನ ಕುಲಾಚಾರ ಪ್ರಾಪ್ತ್ಯ ಗೌರಿ ಸ್ಥಾಪನಂ ಅಂಕುರಾರೋಪಣಂ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜನಂಚ ಕರಿಷ್ಯೆ ಅಂಥೇಳಿ ಆ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಬಿಡಬೇಕು. ನಂತರ ನಿಮ್ಮ ಮನೆಯಲ್ಲಿ ಗಣಪತಿ ಒಂದು ಸಣ್ಣ ಅಡಿಕೆ ಬೆಟ್ಟ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ಒಂದು ಸ್ವಲ್ಪ ಹಾಲು ಸಕ್ಕರೆನೋ ಕೊಬ್ಬರಿ ಬೆಲ್ಲನೋ ನೈವೇದ್ಯ ತೋರಿಸಿ ಗಣಪತಿ ಪೂಜೆಯನ್ನು ಮಾಡಿಕೊಂಡು ನಂತರ ಗೌರಿಯನ್ನು ಧ್ಯಾನ ಮಾಡಿಕೊಳ್ಬೇಕು. ಕುಂಕುಮಾಗರು ಲಿಪ್ತಾಂಗಿಂ ಸರ್ವಾಭರಣಭೂಷಿತಾಂ ನೀಲಕಂಠಂ ಪ್ರಿಯಾಂ ಗೌರಿಂ ವಂದೇಹಂ ಮಂಗಲಾವ್ಯಯಾಂ ಅಂಥೇಳಿ ನಂತರ ಗಂಗೆಯನ್ನು ಧ್ಯಾನ ಮಾಡ್ಕೊಳ್ಬೇಕು. ಗಂಗಾಯಾಂ ಮಾಧವೋ ದೇವಃ ಶಂಖಚಕ್ರ ಗದಾಧರಃ ಲಸತ್ಪದ್ಮಾಕರೋ ಧ್ಯೇಯಸ್ತತ್ರ ಸ್ನಾನೇ ನರೇಶ್ವರಂ. ಈ ರೀತಿಯಾಗಿ ಗಂಗೆ ಮತ್ತು ಗೌರಿಯನ್ನು ಧ್ಯಾನ ಮಾಡಿಕೊಂಡು ನಂತರ ಆಹ್ವಾನ ಮಾಡ್ಕೊಳ್ಬೇಕು. ಗಂಗಾ ಗೌರಿ ದೇವತಾಭ್ಯೋ ನಮಃ. ಆಹ್ವಾನಾರ್ತೆ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ ಗಂಗಾ ಸಹಿತ ಗೌರಿ ದೇವತಾಭ್ಯ ನಮಃ ಆಹ್ವಾನಾರ್ತೆ ಅಕ್ಷತಾಂ ಸಮರ್ಪಯಾಮಿ, ಆಸನಾರ್ತೆ ಅಕ್ಷತಾಂ ಸಮರ್ಪಯಾಮಿ, ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂಥೇಳಿ 2 ಸಲ ಅಕ್ಷತೆಯನ್ನು ಹಾಕಬೇಕು. 3 ಸಲ ಒಂದು ಹೂವನ್ನು ತೆಗೆದುಕೊಂಡು ಆ ಕಲಶ ದೇವರ ಪೂಜೆಗೆ ಇಟ್ಕೊಂಡಂಥ ಕಲಶದಿಂದ ಪಾದಯೋ ಪಾದ್ಯಂ ಸಮರ್ಪಯಾಮಿ, ಹಸ್ತ್ಯೋರ್ಘ್ಯಂ ಸಮರ್ಪಯಾಮಿ, ಮುಖೆ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ ನಂತರ ನೀವು ಪಂಚಾಮೃತ ಏನಾದರೂ ಇಟ್ಕೊಂಡಿದ್ರೆ ಅದನ್ನು ಕೂಡ ಪ್ರೋಕ್ಷಣೆಯನ್ನು ಮಾಡಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಮತ್ತೊಂದು ಸಲ ಆಕೆಗೆ ಶುದ್ಧೋದಕವನ್ನು ಮಾಡಬೇಕು. ಈ ರೀತಿಯಾಗಿ ಒಂದು ಹೂವನ್ನು ತೆಗೆದುಕೊಂಡು ಪ್ರೋಕ್ಷಣೆ ಮಾಡಿದರೆ ಸಾಕು. ಯಾಕಂದರೆ ಅಲಂಕಾರ ಗೌರಿಗೆ ನೀರನ್ನು ಹಾಕಬಾರ್ದು. ನೀರಿನ ಪ್ರೋಕ್ಷಣೆ ಮಾಡಿದರೂ ಆಕೆಗೆ ಮುಟ್ಟುತ್ತದೆ. ನಂತರ ಆ ಹೂವನ್ನು ದೇವಿ ಪಾದದಲ್ಲಿ ಇಡಬೇಕು. ವಸ್ತ್ರಂ ಸಮರ್ಪಯಾಮಿ. ಗೌರಿಗೆ 20 + 2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಗಂಗೆಗೆ 18 + 2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಈ ರೀತಿಯಾಗಿ ಗಂಗೆಗೆ ಗೆಜ್ಜೆ ವಸ್ತ್ರವನ್ನು ಎಲ್ಲ ಏರಿಸಿದ ಮೇಲೆ ಹೂವನ್ನು ಏರಿಸಬೇಕು. ನಾನಾ ಥರದ ಪರಿಮಳ ಪತ್ರ ಪುಷ್ಪಾಣಿಂ ಸಮರ್ಪಯಾಮಿ ಅಂತ ಗೌರಿಯ ಸ್ತೋತ್ರ ಹೇಳ್ತಾ ಹೂವನ್ನು ಏರಿಸಬೇಕು. ನಂತರ ಗೌರಿ ಗಂಗೆ ಇಬ್ಬರಿಗೂ ಸೇರಿ ಒಂದೇ ಕಡೆ ಹಣ್ಣು ಮತ್ತು ತಾಂಬೂಲ ದಕ್ಷಿಣೆ ಎಲ್ಲ ಇಟ್ಟು ಉಡಿಯನ್ನು ತುಂಬಬೇಕು. ನಿಮಗೆ ಯಾವ ಥರದ ಹಣ್ಣು ಸಿಗ್ತದೋ ತುಂಬಬೇಕು. ಕಡಲೆಬೇಳೆ ನೆನೆ ಹಾಕ್ಕೊಂಡು ಕಡಲೆಬೇಳೆಯನ್ನು ಉಡಿಯಲ್ಲಿ ಹಾಕಬೇಕು. ನೆನಗಡಲೆಯನ್ನು ಹಾಕಿ ಉಡಿ ತುಂಬಬೇಕು. ಮತ್ತು ಕಾಳುಗಳನ್ನು ಹಾಕಿ ಹೆಸರು ಕಾಳಾಗಿರ್ಬೋದು, ಕಡಲೆಕಾಳಾಗಿರ್ಬೋದು, ಹೆಸರುಬೇಳೆ, ಕಡಲೆಬೇಳೆ ಈ ರೀತಿಯಾಗಿ ಅದರಿಂದ ಆಕೆಗೆ ನೆನೆದ ಕಡಲೆ ಕಾಳುಗಳಿಂದ ಉಡಿಯನ್ನು ತುಂಬಬೇಕು. ನಾನು ಈಗ ಒಂದು ಡೆಮೋ ತೋರಿಸೀನಿ. ಅಕ್ಕಿ ಹಾಕಿ ಇಟ್ಟು ತೋರಿಸೀನಿ ಅಷ್ಟೇ. ಈ ರೀತಿ ಉಡಿಯನ್ನು ತುಂಬಿ ನಂತರ ಆಕೆಗೆ ನೀವು ಅನ್ನ ಪಾಯಸ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ತೋರಿಸ್ಬೇಕು. ಆಕೆಗೆ ನಿಮ್ಗೆ ಅಡುಗೆ ನೈವೇದ್ಯ ಆಗಲಿಲ್ಲ ಅಂದರೆ ಪಾನಕ ಕೋಸಂಬರಿ ನೈವೇದ್ಯ ತೋರಿಸ್ಬೇಕು. ಶುಕ್ರವಾರ ಮಂಗಳವಾರ ನಿತ್ಯ ಪೂಜೆ ಏನೂ ಇರುವುದಿಲ್ಲ. ಶುಕ್ರವಾರ ಮಂಗಳವಾರ ಮಾಡಬೇಕು. ಮತ್ತು ರಾಮನವಮಿ, ಹನುಮ ಜಯಂತಿ, ಹುಣ್ಣಿಮೆ ಬರ್ತದಲ್ಲ ಆ ದಿನ ಈ ರೀತಿಯಾಗಿ ಒಟ್ಟು 5 ಪೂಜೆ ಆಕೆಗೆ ಆಗಬೇಕು. 5 ಸಲ ಪೂಜೆ, ಅಡುಗೆ ನೈವೇದ್ಯ ಅಥವಾ
ಪಾನಕ ಕೋಸಂಬರಿ ನೈವೇದ್ಯ, ಈ ರೀತಿಯಾಗಿ 5 ಸಲ ಮಾಡಬೇಕು. ಈಗ ನೈವೇದ್ಯ ಆದಮೇಲೆ ಇವೆರಡನ್ನ ದೇವಿ ಪಕ್ಕದಲ್ಲಿ ಇಡಬೇಕು. ಅಕ್ಕಪಕ್ಕದಲ್ಲಿ ದೇವಿಯ ಎಡಬಲದಲ್ಲಿ ಒಂದೊಂದು ಇಡಬೇಕು. ಅದಕ್ಕೂ ಒಂದು ಮಂತ್ರದ ಹೇಳ್ತೇನಂತ. ಇದನ್ನು ಈ ರೀತಿಯಾಗಿ ದೇವಿಯ ಎಡಬಲದಲ್ಲಿ ಇಟ್ಟು ಅದರಲ್ಲಿ ಬೀಜವನ್ನು ಹಾಕಬೇಕು. ಬೀಜವನ್ನು ಹಾಕಬೇಕಾದ್ರೆ ಒಂದು ಸ್ತೋತ್ರದ ಹೇಳ್ತೇನೆ ನೋಡ್ರಿ. ಈ ರೀತಿಯಾಗಿ ಎಡಬಲದಲ್ಲಿ ಇಟ್ಟು ಒಂದು ಸ್ತೋತ್ರದ ಹೇಳ್ತೇನೆ. ಆ ಸ್ತೋತ್ರವನ್ನು ಕೇಳಿ ನೀವು ಬೀಜವನ್ನು ಬಿತ್ತಬೇಕು. ಅಂದರೆ ಮುಂದೆ ಅದು ಮಳೆ ಬೆಳೆ ಎಲ್ಲವೂ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಬಿತ್ತಬೇಕಾಗ್ತದೆ. ಏಷಾಮಾಪ್ಯಾಯನ ಸೋಮೋ ರಾಜ ಏಷೋವನಾ ಸ್ಮೃತಾಂ ಅಂಕುರಾರೋಪಣಂ ಕುರ್ವೆ ತೇಷಾಂ ಅಂಕುರ ತಾಪ್ತಯೇ. ಈ ರೀತಿಯಾಗಿ ಸ್ತೋತ್ರ ಮಂತ್ರವನ್ನು ಹೇಳಿ ಬೀಜವನ್ನು ಬಿತ್ತಬೇಕು. ಅದಕ್ಕೆ ಅವಾಗವಾಗ ಸ್ವಲ್ಪ ನೀರನ್ನು ಹಾಕ್ತಿರ್ಬೇಕು. ಮಳೆ ಇದ್ದಾಗಲೇ ನೀರನ್ನು ಹಾಕಿ ಸ್ವಲ್ಪ ಜಲಸೇಚನ ಅಂತ ಹೇಳ್ತೀವಿ. ಅಂದರೆ ನೀರು ಪ್ರೋಕ್ಷಣೆಯನ್ನು ಮಾಡಿದರೆ ಆ ಬೆಳೆ ಬಹಳ ಚೆಂದ ಆಗ್ತದೆ ನೋಡಲಿಕ್ಕೆ. ಈ ರೀತಿಯಾಗಿ ನಾವು ನಂತರ ಅದನ್ನು ಗೌರಿಯನ್ನು ವಿಸರ್ಜನೆ ಮಾಡಿದಾಗ ಅದನ್ನು ಒಯ್ದು ನಮ್ಮ ಹೊಲಗಳಿಗೆ ಹಾಕ್ತಿದ್ರು. ಅಂದ್ರೆ ಮಳೆ ಬೆಳೆ ಚೆಂದ ಬರ್ತದ ಅಂಥೇಳಿ, ಯಾವ ರೀತಿ ಬೆಳೆ ಆಗ್ತದ ಅನ್ನೋದಕ್ಕೆ ಆ ಅಂಕುರಾರ್ಪಣವನ್ನು ನೋಡಿ ಗುರುತು ಹಿಡಿತಿದ್ರಂತ. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ಏನಾಗಿದೆ ಅಂದರೆ ದೇವತಾ ಕಾರ್ಯಗಳೆಲ್ಲ ನಿಂತು ಹೋಗ್ಬಿಟ್ಟವ. ಯಾರಿಗೂ ದೇವರ ಕಾರ್ಯಗಳನ್ನು ಮಾಡ್ಲಿಕ್ಕೆ ಮನಸ್ಸೇ ಇಲ್ಲ. ಹೀಗಾಗಿ ದೇವತಾ ಕಾರ್ಯಗಳು ಲುಪ್ತವಾದಾಗ ಭೂಮಿ ಮೇಲೆ ನಾನಾ ಸಮಸ್ಯೆಗಳು ಶುರುವಾಗ್ತದೆ. ಭೂಮಿ ಎಲ್ಲ ಒಳಗಿನ ನೀರು ಹಿಂಗಿ ಹೋಗ್ಬಿಟ್ಟದ, ಅಂದ್ರೆ ನೀರೇ ಇಲ್ಲ ಭೂಮಿಯೊಳಗೆ. ಅಂದಮೇಲೆ ಆ ಭೂಮಿ ತಾಯಿ ಎಷ್ಟೊಂದು ನೊಂದುಕೋತಾಳ. ಮಾಡುವಂಥ ಪುಣ್ಯ ಕಾರ್ಯಗಳಲ್ಲೂ ನಿಂತು ಹೋದಾಗ ಭೂಮಿ ತಾಯಿ ಬಹಳನೇ ನೊಂದುಕೊಳ್ತಾಳಂತೆ. ಅದಕ್ಕಾಗಿ ಸ್ನೇಹಿತರೆ, ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಈ ನೇಮ ನಿತ್ಯಗಳನ್ನು ನಾವು ಬಿಡಬಾರ್ದು. ಕೈಲಿಗೆ ಎಷ್ಟು ಸಾಧ್ಯವೋ ಅಷ್ಟಾದರೂ ಮಾಡಬೇಕು. ಅಂದರೆ ನಾವು ಮಾಡುವಂಥ ಮುತ್ತೈದೆಯರು ಮಾಡುವಂಥ ಪೂಜೆ ಪುನಸ್ಕಾರಗಳು ಭೂಮಿಗೆ ಫಲವತ್ತತೆಯನ್ನು ತಂದು ಕೊಡ್ತದಂತ. ನಂತರ ಗೌರಿಗೆ ಉಡಿಯನ್ನು ತುಂಬಬೇಕು. ಯಾವ ಫಲ ಸಿಗ್ತದೋ ಆ ಫಲದಿಂದ ಉಡಿಯನ್ನು ತುಂಬಿ ನಂತರ ಆರತಿಯನ್ನು ಮಾಡಬೇಕು. ಕೋಸಂಬರಿ ಪಾನಕ ನೈವೇದ್ಯವನ್ನು ಮಾಡಿ ಮುತ್ತೈದರಿಗೆ ಕೊಟ್ಟು, ಅಂದರೆ ಗೌರಿಗೆ ನಿವೇದನೆ ಮಾಡಿದಂಥ ಪಾನಕ ಕೋಸಂಬರಿ ಇರ್ತದಲ್ಲ, ಅದನ್ನು ಮುತ್ತೈದರಿಗೆ ಕೊಟ್ಟಾಗ ಮುತ್ತೈದೆಯರ ಅಂತರ್ಗತರಾದಂಥ ಗೌರಿ ಹರಿಸ್ತಾಳಂತೆ. ಅದಕ್ಕಾಗಿ ಮುತ್ತೈದರನ್ನ ಕರೆದು ಮನೆಗೆ ಪಾನಕ ಕೋಸಂಬರಿ ಕೊಡಬೇಕು. ಅವರ ಅಂತರ್ಗತವಾಗಿರುವಂಥ ಗೌರಿ ಹರಿಸಿದಾಗ ಆ ಆಶೀರ್ವಾದ ನಮಗೆ ಬಂದ್ಬಿಟ್ಟದಂತ. ಈ ಚೈತ್ರ ಮಾಸದಿಂದ ಅಕ್ಷಯ ತೃತೀಯವರೆಗೂ ಈ ಗೌರಿ ಕೂತಿರ್ತಾಳ. ಈ ಗೌರಿಗೆ ಅಷ್ಟರೊಳಗೆ 5 ಸಲ ಪೂಜೆಯನ್ನು ಆಗಬೇಕು. ಅಡುಗೆ ನೈವೇದ್ಯ ಮಾಡ್ತಿದ್ರೆ ಅಡುಗೆ ನೈವೇದ್ಯ ಆಗ್ಬೋದು, ಇಲ್ದಿದ್ದರೆ ಪಾನಕ ಕೋಸಂಬರಿ ನೈವೇದ್ಯ ಇದ್ದರೆ ಪಾನಕ ಕೋಸಂಬರಿ ಮಾಡಿ ನೈವೇದ್ಯವನ್ನು ಮಾಡ್ಬೋದು. ಇನ್ನು ರಾಮನವಮಿ ದಿವಸ, ಆಮೇಲೆ ಹಣಮ ಜಯಂತಿ, ಶುಕ್ರವಾರ, ಮಂಗಳವಾರ ಮುತ್ತೈದೆಯರನ್ನು ಕರೆದು ಪಾನಕ ಕೋಸಂಬರಿ ಕೊಡಬೇಕು. ನಂತರ ಸಾಯಂಕಾಲ ಚೈತ್ರ ಗೌರಿ ಹಾಡನ್ನು ಹಾಡಬೇಕು. ಅದು ನನಗೆ ಮುಂದಿನ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಅಂತ, ಚೈತ್ರ ಗೌರಿ ಹಾಡನ್ನು ಹಾಕ್ತೇನೆ ಅಂತ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.